ದಯವಿಟ್ಟು ಈ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸು ಅಂತೇಳಿ ಗಲಾಟೆ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಈ ಮಾತು ಏನಕ್ಕೆ ಅಂತ ಇದ್ದೇನೆಂದರೆ, ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತದೆ ನಿಮಗೆ. ಹಾಯ್, ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾನೊಬ್ಬ ಅನಾಥ ಹುಡುಗ. ಅಪ್ಪ ಅಮ್ಮ ಯಾರೂ ಇಲ್ಲ ನನಗೆ. ಯಾವುದೋ ಒಂದು ಸ್ಟೇಷನ್ನಲ್ಲಿ ಬಿಟ್ಟು ಹೋಗಿರ್ತಾರೆ ನನ್ನ. ಮಾತು ಎದಕ್ಕೆ ಕೇಳ್ತಾ ಇದ್ದೇನೆಂದರೆ ಕೇಳಿ. ಯಾವುದೋ ಒಂದು ಸ್ಟೇಷನ್ನಲ್ಲಿ ರೈಲ್ವೆ ಸ್ಟೇಷನು ಬಿಟ್ಟು ಹೋಗಿರ್ತಾರೆ. ಆ ಸ್ಟೇಷನಲ್ಲಿ ಬಿಟ್ಟು ಹೋದಾಗ ಒಂದು ವರ್ಷ ಪಾಪನೂ ಸಮಥಿಂಗ್ 7 ತಿಂಗಳು ಪಾಪು ಅನ್ನಿಸ್ತದೆ. ನಾನು ಹೋಗ್ಬೇಕಾದ್ರೆ ಈ ಜನ ಎಲ್ಲ ನನ್ನ ಮಗು ಗಂಡು ಮಗು ಅಲ್ಲ, ನನ್ನ ಮಗು ಅಂತ ಹೇಳ್ಬಿಟ್ಟು ಆಮೇಲೆ ಸ್ಟೇಷನ್ ತೊಗೊಂಡೋಗ್ತಾರೆ ನನ್ನನ್ನು. ಆಮೇಲೆ ಸಮಥಿಂಗ್ ತುಂಬ ಜನ, ಒಂದು 10-15 ಫ್ಯಾಮ್ಲಿ, ನನ್ನ ಮಗು ಮಿಸ್ ಆಗಿತ್ತು, ಇದೇ ಇರ್ಬೋದಾ ಅಂತ ಹೇಳ್ಬಿಟ್ಟು ಪೊಲೀಸರು ಸ್ವಲ್ಪ ಗೊತ್ತಲ್ಲ ಪೊಲೀಸರ ಬಗ್ಗೆ, ವಿಚಾರಣೆ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಿ ಎಲ್ಲ ಆಯಿತು, ಯಾವುದೋ ಏನಾಗಲಿಲ್ಲ, ಅನಾಥ ಹುಡುಗ ಅಂತೇಳಿ ಗೊತ್ತಾಯಿತು. ಫೋಟೋ ಪೇಪರ್ಗೆ ನ್ಯೂಸ್ಗೆ ಎಲ್ಲ ಹಾಕ್ತಾರೆ, ಏನೋ ಆಗ್ತದೆ ಸಮಥಿಂಗ್. ಆಮೇಲೆ ಒಂದು ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ನನ್ನನ್ನು ಕಳಿಸ್ತಾರೆ. ಅಲ್ಲಿ ನಾನು ಒಂದು 10 ವರ್ಷ ಸಾಕ್ತಾರೆ ನನಗೆ 10 ವರ್ಷ, 1 ದಿನ ಅಲ್ಲ 2 ದಿನ ಅಲ್ಲ, 10 ವರ್ಷ. ನಾನು ಆ್ಯಕ್ಚುಲಿ ರಾಜ್ಕುಮಾರ್ ಅಂತೇಳಿ ಒಬ್ಬ ಹಿಂದೂ ಆ್ಯಕ್ಚುಲಿ ಹಿಂದೂ ನಾನು. ಆದರೆ ಸಾಕು ಬೆಳೆಸಿದ್ದು ಕ್ರಿಶ್ಚಿಯನ್ಸ್ದವರು. ಈ ಜಾತಿ ಇದೆಲ್ಲ ಹೇಳ್ತಿರಲ್ಲ, ಈ ಜಾತಿ ಒಂದು ಕಡೆಯಿಂದ ನಮ್ಮ ಜನಗಳನ್ನೇ ಕಟ್ಕೊಂಡಿರೋ ಒಂದನೇದು. ಎರಡನೇದು, ದೇವರು ಯಾರಂತೇಳಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ದೇವರಿದ್ದಾರೆ, ಯಾವುದೋ ಒಂದು ಇದರಿಂದ ದೇವರು ಇದ್ದಾರೆ, ಇಲ್ಲಂತಿಲ್ಲ. ನಾನು ಹುಟ್ಟಿದಾಗಲೇ ತಂದೆ ತಾಯಿಗೆ ನೋಡಿಲ್ಲ. ಅವರು ನನ್ನ ಪಾಲಿಗೆ ತಂದೆ ತಾಯಿ ದೇವರು, ನನ್ನ ಪಾಲಿಗೆ ಹುಟ್ಟಿಸಿದ್ರು. ಅವ್ರಿಗೇನೋ ಸಾಕಕ್ಕೆ ಕಷ್ಟನೋ ಅಥವಾ ಗೊತ್ತಲ್ಲ, ಒಂಥರ ಮಗು ಟಾಯ್ಲೆಟ್ ಮಾಡೋದು, ಆಮೇಲೆ ಇದು ಮಾಡೋದು, ಅದಕ್ಕೆ ಕೆಲವ್ರಿಗೆ ಒಂಥರ ಅಸಹ್ಯ ಅದು ಅನ್ನಿಸ್ತದೆ. ಇಲ್ಲಾಂದರೆ ಏನೋ ಒಂದು ಗಂಡಂಗೆ ಇಷ್ಟ ಆಗಿರಂಗಿಲ್ಲ, ಇಲ್ಲಾಂದರೆ ಏನೋ ಒಂದು ಸಮಥಿಂಗ್, ಏನೋ ಅವ್ರದ್ದು ನನ್ನ ತಂದೆ ತಾಯಿ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ. ಇಲ್ಲ ನಾನೇ ಮಿಸ್ ಆಗಿ ಅಲ್ಲಿ ಇದ್ದಿರಬೇಕು, ಅವರು ಬಿಟ್ಟು ಹೋಗ್ಬಿಟ್ಟಿರ್ಬೇಕು, ನಾನೇ ಏನೋ ಒಂದು ಆಗಿದೆ, ಗೊತ್ತಿಲ್ಲ. ಬಟ್ ಕ್ರಿಶ್ಚಿಯನ್ಸ್ದವರು ತೊಗೊಂಡೋಗಿ ಸಾಕಿದ್ರು 10 ವರ್ಷ. ಯೋಚನೆ ಮಾಡಿ, ಒಬ್ಬ ಅನಾಥ ಹುಡುಗ. ಬಟ್ ನನ್ನ ಹತ್ರ ಎಲ್ಲ ಇದೆ, ಅನಾಥ ಹುಡುಗನ ಹತ್ರ ಎಲ್ಲ ಇದೆ. ದುಡಿಯೋಕ್ಕೆ ಶಕ್ತಿ ಇದೆ. ಚರ್ಚ್ ಫಾದರ್ ಕಡೆಯಿಂದ 1-2 ಸೈಟ್ ಬಂದಿದೆ, ಒಂದು ಮನೆ ಇದೆ. ಇವಾಗ ಮದುವೆ ಆಗಿ ನನಗೆ 3 ಮಕ್ಕಳು.
ಕೆಲವರಿಗೆ ತಂದೆ ತಾಯಿ ಇದ್ದು ಎಲ್ಲ ಇದ್ದು ಇದಿರಲ್ಲ, ಏನದು, ಕೆಲವ್ರಿಗೆ ಹೆಣ್ಣು ಸಿಗಲ್ಲ, ಕೆಲವ್ರಿಗೆ ಗಂಡು ಸಿಗಲ್ಲ, ಕೆಲವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಓಕೆ, ನಾನು ಒಂದು ಮಾತು ಹೇಳ್ಬೇಕಷ್ಟೆ. ನಂದು ಜೀವನದಲ್ಲಿ ಆಯಿತು, ಇವಾಗ ನನಗೆ 35-36 ಏಜ್. ಇವಾಗ ನನಗೆ ಎಷ್ಟು ಕಷ್ಟ ಅನುಭವಿಸ್ಕೊಂಡು ಬಂದೆ. ಬಟ್ ಈ 10 ವರ್ಷ ಇದ್ದೆಲ್ಲ ನಾನು ಒಂದು ಚರ್ಚ್ ಹಾಸ್ಟೆಲಲ್ಲಿ, ಏನೋ ಒಂದು ಅಪ್ಪ ಅಮ್ಮ ಹತ್ರ ಇದ್ದಂಗೆ ಇದ್ದೆ ನಾನು. ಚರ್ಚ್ಗೆ ಹೋಗೋದು ಬರೋದು. ಬಟ್ ನಾನು ಹಿಂದೂನೇ. ದಯವಿಟ್ಟು ಹಿಂದೂ ಜಗಳ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸು ಇದೆಲ್ಲ ಗಲಾಟೆ ಬೇಡ. ಬಟ್ ಒಂದು ಮಾತು ಹೇಳ್ತೀನಿ, ನಿಜ, ನಮ್ಮ ಹಿಂದೂ ಒಳಗಡೆನೂ ಇದೆ, ನಮ್ಮ ಕ್ರಿಶ್ಚಿಯನ್ಸಲ್ಲೂ ಇದೆ, ನಮ್ಮ ಮುಸ್ಲಿಮ್ದಲ್ಲೂ ಇದೆ. ಹಿಂದೂ ಮುಸ್ಲಿಮ್ ಈ ಥರ ಗಲಾಟೆ ಆಗೇ ಆಗ್ತದೆ. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಗಲಾಟೆ ಆಗ್ತದೆ. ಪೂರ ಜನ ಫುಲ್ ಮುಗ್ದ ಹೋಗ್ಬಿಡ್ತದೆ. ಪ್ರಳಯ ಆಗ್ತದೆ. ಆಮೇಲೆ 40 ದಿನದ ಮಳೆ ಬರ್ತದೆ. ನೀರು ಎಲ್ಲಿವರೆಗೂ ಎಷ್ಟನ ಇರಲಿ ತುಂಬ್ಕೊಂಡ್ಬಿಡ್ತದೆ ನೀರು. 40 ದಿನ ಮಳೆ. ಅದು ಹೆಂಗೆ ನೀರು ಬರ್ತಾ ಇರಬೇಕು, ಅದು ಯೋಚನೆ ಮಾಡಿ. ಅವಾಗೆಲ್ಲ ಹೋಗ್ತದೆ, ಹೊಸ ಜೀವನ ಮತ್ತೆ ಸ್ಟಾರ್ಟ್ ಆಗ್ತದೆ. ಇದ್ರೊಳಗೆ ಬರ್ದಿದೆ, ಬೈಬಲಲ್ಲಿ ಇದೆ, ಕುರಾನಲ್ಲಿ ಇದೆ, ನಮ್ಮ ಹಿಂದೂ ಇದ್ರೊಳಗೆ ಇದೆ, ಎಲ್ಲದ್ರೊಳಗೂ ಇದೆ. ಬಟ್ ಈ ಜಾತಿ ಇದೆಲ್ಲ ಭೇದ ಭಾವ ಬೇಡ. ಎಲ್ಲರೂ ಚೆನ್ನಾಗಿರೋಣ. ಈಗ ಹೆಂಗೆ ಉಟ್ಕೊಂಡು ಬಂದಿದ್ದೀವಿ, ಬೆಳ್ಕೊಂಡು ಬಂದಿದ್ದೀವಿ, ಈಗ ಹೆಂಗೆ ಸಾಗ್ತಾ ಇದೆ ಸಾಗಲಿ. ಎಷ್ಟೋ ದಿನ ಹೋಗ್ತಾನೆ ಇದೆ. ಬಟ್ ದಯವಿಟ್ಟು ಗಲಾಟೆ ಬೇಡ. ಆ್ಯಕ್ಚುಲಿ ಹೇಳ್ತೀನಿ, ಕ್ರಿಶ್ಚಿಯನ್ಸಲ್ಲಿ ಇರೋದು ಇದು ಸೌಲಭ್ಯ ಯಾವ ಜಾತಿದಲ್ಲೂ ಇಲ್ಲ. ಒಂದೇ ಮಾತು. ನಾನು ತುಂಬ ನೋಡಿದ್ದೇನೆ. ಎಷ್ಟೋ ದೊಡ್ಡ ಸ್ಕೂಲು, ಎಷ್ಟೋ ದೊಡ್ಡ ಕಾಲ್ಮೆಂಟು, ಆಮೇಲೆ ಮಕ್ಕಳು, ಅನಾಥ ಮಕ್ಕಳು ಎಲ್ಲ ಹಿಂದೂ ಒಳಗಡೆ ಸ್ವಲ್ಪ ಕಮ್ಮಿ ಇದೆ. ಬಟ್ ಕ್ರಿಶ್ಚಿಯನ್ಸಲ್ಲಿ ಜಾಸ್ತಿ ಇದೆ. ಮುಸ್ಲಿಮ್ದಲ್ಲೂ ಕಮ್ಮಿ ಇದೆ, ಬಟ್ ಕ್ರಿಶ್ಚಿಯನ್ಸ್ದಲ್ಲಿ ಜಾಸ್ತಿ ಇದೆ. ಬಟ್ ಅವರೆಲ್ಲ ಹೇಳ್ಕೊಂಡು ಓಡಲ್ಲ, ಪಬ್ಲಿಕ್ ಮಾಡ್ಕೊಳ್ಳಲ್ಲ, ಹೇಳ್ಕೊಂಡು ಓಡಾಡಲ್ಲ. ಈ ಕೆಲವರು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ, ಒಂದು 500 ರೂಪಾಯಿ ಕೊಟ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ಲೈಕ್ಗೋಸ್ಕರ ಏನೇನೋ ಮಾಡ್ತಾರೆ. ಬಟ್ ಕ್ರಿಶ್ಚಿಯನ್ಸ್ದಾಗ ಆ ಥರ ಇಲ್ಲ. ಬಟ್ ಕ್ರಿಶ್ಚಿಯನ್ಸಲ್ಲೂ ಸ್ವಲ್ಪ ಇದಿದೆ, ಇಲ್ಲಂತಿಲ್ಲ. ಹಿಂದೂ ಒಳಗಡೆಗೆ ಬನ್ನಿ, ನಮ್ಮ ಜಾತಿಯಲ್ಲಿ ಬನ್ನಿ, ನಿಮಗೆ ಮನೆ ಕೊಡ್ತೀನಿ, ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ಕೆಲವೊಬ್ಬರು ನಂಬಿಸೋರು ಇದ್ದಾರೆ, ಕೆಲವರು ಹಿಂಗಿದ್ದಾರೆ. ಬಟ್ ನಿಜವಾಗ್ಲೂ ಕ್ರಿಶ್ಚಿಯನ್ಸಲ್ಲಿ ಕೆಲವು ಜನ ತುಂಬ ಉದಾರಾಗಿದ್ದಾರೆ. ನಾನು ಕನ್ವರ್ಟ್ ಆಗಿ ಅದಾಗಿ ಇದಾಗಿ ಏನಂತ ಇಲ್ಲ. ಬಟ್ ನಾನೇನಿದೆ ನಿಮ್ಮ ಮುಂದ್ಗಡೆನೇ ಕಾಣಿಸ್ತಾ ಇದ್ದೀನಿ. ನನಗೆ 3 ಮಕ್ಕಳು. ನಾನು ಫೇಸ್ಬುಕ್ಕಲ್ಲಿ ಹೋಗಿ ನಿಮ್ಗೆ ಗೊತ್ತಾಗ್ತದೆ, ನನ್ನ ಮಕ್ಕಳು, ನನ್ನ ಮಿಸ್ಸಸ್ಸು ಎಲ್ಲ ಇದ್ದಾರೆ. ನಾನು ದುಡಿತಾಯಿದ್ದೀನಿ, ನನ್ನ ಮಕ್ಕಳು ಸಾಕ್ತಾಯಿದ್ದೀನಿ, ತಿಂತಾಯಿದ್ದೀನಿ, ಒಂದು ಲೆವೆಲಿಗೆ ಇದ್ದೇನೆ. ಬಟ್ ನಾನು ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟೆ, ಆಯಿತಾ. ಬಟ್ ಈ ಕ್ರಿಶ್ಚಿಯನ್ಸು, ಹಿಂದೂ, ಮುಸ್ಲಿಮು ದಯವಿಟ್ಟು ಗಲಾಟೆ ಬೇಡ, ಚೆನ್ನಾಗಿರಿ. ಇದು ಒಂಥರ ಏನಂದರೆ ಕೆಣಿಕಿ ಗಲಾಟೆ ಅಂತೇಳಿ ಸುಮ್ಮನೆ ಕೆಬ್ರು ಬಿಟ್ಟು ಗಾಯ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಬೇಡ ಕಣ್ರಿ. ಇರೋಣ ಸ್ವಲ್ಪ ಭೂಮಿ ಮೇಲೆ ಸ್ವಲ್ಪ ಇನ್ನೂ ದಿನ ಇರೋಣ.
ಆಗಬೇಕು, ಇನ್ನೂ ಆಗಬೇಕು, ಇನ್ನೂ ದಿನ ಓಡಬೇಕು. ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಬೇಕು, ಕಣ್ಮುಂದೆ ನೋಡೋಣ. ಆಮೇಲೆ ನಮ್ದು ಏಜ್ ಆಗ್ತದೆ, ನಾವು ಹೋಗ್ಬಿಡ್ತೀವಿ. ಈಗ ನಮ್ಮ ಮಕ್ಕಳು ಇರ್ತಾರೆ, ಅವರು ಸ್ವಲ್ಪ ಏನೋ ನೋಡ್ತಾರೆ. ಆಮೇಲೆ ಅವ್ರ ಮಕ್ಕಳು ಹುಡ್ತಾರೆ, ಅವ್ರ ಮಕ್ಕಳು ಆಯಿತು. ಸರಿ, ಇಷ್ಟೇ ಹೇಳ್ತೀನಿ. ದಯವಿಟ್ಟು ಗಲಾಟೆ ಬೇಡ. ಒಬ್ಬ ಅನಾಥ ಹುಡುಗ ಆಗಿ. ಬಟ್ ಒಂದು ಮಾತು ಹೇಳ್ತೀನಿ, ನಾನು ಅನಾಥ ಅಲ್ಲ. ನೀವೇ ಎಲ್ಲ ನನ್ನ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಎಲ್ಲ A to Z. ಬಟ್ ಅನಾಥ ಅಂತ ತಿಳ್ಕೊಂಡು ಯಾವಾಗಲೂ ಓಡಾಡಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಇಷ್ಟು ಹೇಳ್ಬೇಕಂತ ಅನ್ನಿಸ್ತಾಯಿತ್ತು. ಬೇಡ ಇದು ಗಲಾಟೆ ಎಲ್ಲ ಬೇಡ ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ, ವಂದೇ ಮಾತರಂ.